ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 633ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ದಧಿಮುಖ ಸುಗ್ರೀವನಿಂದ ಅಪ್ಪಣೆಯನ್ನು ಪಡ್ಕೊಂಡು ಅಂಗದನ್ನು ಮಧುವನಕ್ಕೆ ಬರ್ತಾನೆ. ಅಲ್ಲಿ ಅಂಗದಿಗೆ ಹೇಳ್ತಾನೆ, ನಿನಗೆ ಬರಲಿಕ್ಕೆ ಹೇಳ್ಯಾರಂತ ಹೇಳಿ. ಅದನ್ನು ಕೇಳಿಕೊಂಡು ಅಂಗದ ತನ್ನ ಇತರ ವಾನರರ ಜೊತೆಗೆ ಸಂವಾದ ಮಾಡಿ ಸುಗ್ರೀವನಿಗೆ ಭೇಟಿ ಆಗಲಿಕ್ಕೆ ಆಕಾಶ ಮಾರ್ಗವಾಗಿ ಹಾರಿಕೊಂಡು ಬರ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಸುಗ್ರೀವ ರಾಮನಿಗೆ ಕೆಲವು ಮಾತುಗಳನ್ನು ಆಡ್ತಾನೆ. ಅದನ್ನೇ ಮುಂದುವರಿಸಿ ಅಂಗದ ಬರುವ ಮುನ್ನ ಶೋಕಿತ ರಾಮನಿಗೆ ನುಡಿದ ಸುಗ್ರೀವ. ಅಂಗದ ಬರೋಕ್ಕಿಂತ ಮೊದಲು ದುಃಖದಲ್ಲಿ ಇದ್ದಂಥ ರಾಮನಿಗೆ ಸುಗ್ರೀವ ಹೇಳ್ತಾನೆ, ಶಾಂತವಾಗು, ಸಂತೋಷ ಸಿಗಲಿ ನಿನಗೆ, ದುಃಖವನ್ನು ತೊರೆದು ಬಿಡು, ನಿನಗೆ ಸಂತೋಷ ಸಿಗಲಿ. ಗಡುವು ಮೀರಿತು, ಆದರೂ ಸಿಕ್ಕಿದೆ ಸುಳಿವು ಸೀತೆಯ. 1 ತಿಂಗಳ ಕೊಟ್ಟು ನಾನು ಅವ್ರಿಗೆ ಹೇಳಿದ್ನಿ, ಕಳಿಸಿದ್ನಿ. 3 ತಿಂಗಳ ನಂತರ ಬಂದಾರ ಅವರು. ಗಡುವು ಮೀರಿದೆ, ಅದರದ್ದೇನು ನಮಗೆ ಚಿಂತೆ ಇಲ್ಲ. ಆದರೆ ನಾವು ಸಂತೋಷ ಪಡಬೇಕು. ಯಾಕಂದ್ರೆ ಅವರು ಸೀತೆಯ ಸುಳುವನ್ನು ತಂದಾರ. ಹೋದ ಕಾರ್ಯದಲ್ಲಿ ವಿಫಲ ಆಗಿಲ್ಲ, ತಡವಾಗಿ ಬಂದರೂ ಕೂಡ ನಮಗೆ ಬೇಕಾದ ಸುದ್ದಿಯನ್ನು ತಂದಾರ. ಅದಕ್ಕೆ ನೀನು ದುಃಖಿಸಬೇಡ ಅಂಥೇಳಿ ಸುಗ್ರೀವ ರಾಮನಿಗೆ ಹೇಳ್ತಾನೆ. ಕಾರ್ಯದಲ್ಲಿ ವಿಫಲವಾಗಿದ್ದರೆ ಒಂದು ವೇಳೆ ಬರುತ್ತಿದ್ದಿಲ್ಲ ಹೀಗೆ ಸಂಭ್ರಮದಲ್ಲಿ ಅಂಗದ. ಒಂದು ವೇಳೆ ಅವರು ಹೋದ ಕಾರ್ಯ ಯಶಸ್ವಿ ಆಗಿದ್ದಿಲ್ಲ ಅಂದ್ರೆ, ಸೀತೆಯ ಸುಳುವು ಸಿಗದೇ ಇದ್ದದ್ರೆ, ಒಂದು ಸಿಕ್ತಿದ್ದಿಲ್ಲ ಅಂದ್ರೆ, ಈ ರೀತಿಯಾಗಿ ಅಂಗದನ ವಾನರರು ಸಂಭ್ರಮದಲ್ಲಿ ಬರುತ್ತಿದ್ದಿಲ್ಲ. ಅವರ ಸಂಭ್ರಮದಲ್ಲಿ ಅಡಗಿದೆ ಸೀತೆಯ ಸುಳಿವು ಅಂತೇಳಿ ರಾಮನಿಗೆ ಸಮಾಧಾನದ ಮಾತುಗಳನ್ನು ಸುಗ್ರೀವ ಹೇಳ್ತಾನೆ. ಸೀತೆಯ ಸುಳಿವು ಸಿಗದಿದ್ದರೆ ಅಂಗದನಿಗೆ ಮಾಡುತ್ತಿರಲಿಲ್ಲ ನಾಶ ಪೂರ್ವಜರ ಮಧುವನ. ಇದು ನಮ್ಮ ಪೂರ್ವಜರ ಮಧುವನ ಅಂತ ತಿಳಿದು ಕೂಡ ವಾನರರಿಗೆ ಅದನ್ನು ಸವಿಯಲಿಕ್ಕೆ, ನಾಶ ಮಾಡಲಿಕ್ಕೆ ಅಪ್ಪಣೆ ಕೊಟ್ಟಾನಂದ್ರೆ ಹೋದ ಕೆಲಸ ಆಗಿದೆ ಅಂದ ಸಂತೋಷದಲ್ಲೇ ಹೀಗೆ ಮಾಡಿದಾರ ಅವನು. ಓ ಕೌಶಲ್ಯ ಪುತ್ರ ರಾಮನೇ, ಸಮಾಧಾನ ಮಾಡಿಕೋ, ನಿಸ್ಸಂದೇಹ ಸಿಕ್ಕಿದೆ ಸೀತೆ ಸುಳಿವು ಹನುಮನಿಗೆ. ಇನ್ನೇನು ಚಿಂತಿಸಕ್ಕೆ ಹೋಗಬೇಡ, ತೊರೆದು ಬಿಡು ದುಃಖವನ್ನು. ಈ ಸುಳುವನ್ನು ತಂದ ಹನುಮನಿಂದ ಸಾಧ್ಯ ಇದು. ಅದಕ್ಕೆ ಹನುಮನಿಗೆ ಸೀತೆಯ ಸುಳಿವು ಸಿಕ್ಕಿದೆ ಅಂತ ಹೇಳ್ತಾನೆ. ಓ ರಾಮ, ಕೊಟ್ಟ ಕಾರ್ಯ ಸಾಧಿಸುವ ಕ್ಷಮತೆ, ಶೌರ್ಯ, ಧೀಮಂತಿಕೆ ಹನುಮನಲ್ಲಿದೆ. ನಾವು ಏನಾದರೂ ಒಂದು ಕಾರ್ಯ ಕೊಟ್ಟಿವಂದ್ರೆ, ಯಾರಿಗೆ ಕಾರ್ಯ ಕೊಟ್ಟಿರ್ತಲ್ಲ ಅವನಲ್ಲಿ 3 ಪ್ಯಾರಾಮೀಟರ್ಸ್ ಇರಬೇಕು. ಇವತ್ತು ಕೂಡ ಈ ಪ್ಯಾರಾಮೀಟರ್ಸ್ ಅನ್ವಯಿಸ್ತಾವೆ. ಒಂದನೇದು ಕಾರ್ಯ ಸಾಧಿಸುವ ಕ್ಷಮತೆ ಇರಬೇಕು, ಯೋಗ್ಯತೆ ಇರಬೇಕು, ಅವನಲ್ಲಿ ಅರ್ಹತೆ ಇರಬೇಕು. ಬಂಧನ ಎದುರಿಸುವಂಥ ಶೌರ್ಯ ಇರಬೇಕು, ಅವನಿಗೆ ಧೈರ್ಯಶಾಲಿ ಇರಬೇಕು. ಮತ್ತು ಅಪ್ಲಿಕೇಶನ್ ಆಫ್ ಮೈಂಡ್, ಧೀಮಂತಿಕೆ, ಬುದ್ಧಿವಂತಿಕೆ ಇರಬೇಕು. ಸಮಯಕ್ಕೆ ತಕ್ಕಂತೆ ನಿರ್ಧಾರ ಕೈಗೊಳ್ಳುವ ಶಕ್ತಿ ಇರಬೇಕು. ಈ 3 ಯಾರಲ್ಲಿ ಇರ್ತಾರೆ ಅವರು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾರೆ. ಇದೊಂದು ಪ್ಯಾರಾಮೀಟರ್ಸ್ ಈ ಸನ್ನಿವೇಶದ ಮೂಲಕ ವಾಲ್ಮೀಕಿಯವರು. ಇದು ಇವತ್ತು ಕೂಡ ಪ್ರಸ್ತುತ, ಇವತ್ತು ಕೂಡ ಅನ್ವಯಿಸ್ತಿದೆ. ನೀವು ಯಾವುದೇ ಒಂದು ಕೆಲಸವನ್ನು, ಒಂದು ಸಣ್ಣ ವ್ಯವಸ್ಥೆ ಆಗಲಿ, ಮನೆ ಆಗಲಿ, ಅಥವಾ ಆಫೀಸ್ ಆಗಲಿ, ಅಥವಾ ರಾಜಕೀಯ ವ್ಯವಸ್ಥೆ ಆಗಲಿ, ಆಡಳಿತ ಆಗಲಿ, ಎಲ್ಲೇ ಒಂದು ನೀವು ಒಂದು ಕಾರ್ಯವನ್ನು ಒಬ್ಬರಿಗೆ ಮಾಡಲಿಕ್ಕೆ ಕೊಡಬೇಕಾಗಿತ್ತಂದ್ರೆ ಅವನಲ್ಲಿ ಈ 3 ಗುರುತಿಸಬೇಕು. ಒಂದು, ಅವನ ಕೆಲಸ ಮಾಡುವ ಸಾಮರ್ಥ್ಯ, ಅವನಲ್ಲಿ ಧೈರ್ಯ ಐತಿಯಲ್ಲೋ, ಶೌರ್ಯ ಐತಿಯಲ್ಲೋ, ಮತ್ತು ಅವನಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್, ಬುದ್ಧಿ ಇದೆಯಲ್ಲೋ, ಅದನ್ನು ಯಶಸ್ವಿ ಮಾಡಿಕೊಂಡು ಬರುವಂಥ ಬುದ್ಧಿವಂತಿಕೆ ಅವನಲ್ಲಿ ಐತಿ ಇಲ್ಲೋ, ಧೀಮಂತಿಕೆ ಅವನಲ್ಲಿ ಐತಿ ಇಲ್ಲೋ, ಇವನ್ನ 3 ತಿಳ್ಕೊಂಡೇ ನಾವು ಕಾರ್ಯವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಅವ್ನು ಹೇಳ್ತಾನೆ, ಹನುಮನಲ್ಲಿ ಇವೆಲ್ಲ ಇವೆ, ಅದಕ್ಕೆ ಹನುಮನಿಂದಲೇ ಈ ಕಾರ್ಯ ಸಾಧ್ಯ ಆಗಿದೆ. ಓ ಪರಾಕ್ರಮಿ ರಾಮ, ನಿಶ್ಚಿಂತನಾಗು, ಇನ್ನು ದುಃಖ ಮಾಡೋಕ್ಕೆ ಹೋಗಬೇಡಪ್ಪ, ಇಳಿ ಮುಖ ಬಿಟ್ಕೊಂಡು ಗುಂಡಾಗ ಹೋಗಬೇಡ, ಇನ್ನು ನೀನು ನಿಶ್ಚಿಂತ ಆಗಿಬಿಡು. ಸೀತೆ ಸುಳು ಸಿಕ್ಕೈತೆ ಅಂದ್ರೆ ನೆಕ್ಸ್ಟ್ ಸೀತೆ ನಿನಗೆ ಸಿಕ್ತಾಳೆ.
ಅವಳು ಸುಳು ಸಿಕ್ಕಿದೆ, ಅವಳು ಜೀವಂತ ಇದ್ದಾಳಂತ ಗೊತ್ತಾಯಿತು, ಎಲ್ಲಿದ್ದಾಳಂತ ಗೊತ್ತಾಯಿತು. ಇನ್ನೇನು ನಾವು ನೀನು ಅವಳನ್ನು ಪಡೀಲಿಕ್ಕೆ ಇನ್ನೇನು ದಿವಸಗಳು ಬೇಕಾಗುವುದಿಲ್ಲ. ಸಾಧಿಸಿ ನಮ್ಮ ಕಾರ್ಯ ಹನುಮನಿಗೆ ನಾವು ಧನ್ಯವಾದಗಳನ್ನು ಇದು ಮಾಡಬೇಕು. ಅವನಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು, ಉಪಕಾರವನ್ನು ಸ್ಮರಿಸಬೇಕು. ಈ ಎಲ್ಲ ಕೆಲಸ ಯಾರು ಮಾಡ್ಯಾರ? ಹನುಮಾನ ಮಾಡ್ಯಾನ. ಅಂಗದ ಸಮೀಪಿಸುತ್ತಿದ್ದಂತೆ ಕಿಷ್ಕಿಂದ, ಅಷ್ಟೊತ್ತಿಗೆ ಅಂಗದ ಏನು ಮಾಡಿದ? ಕಿಷ್ಕಿಂದ ಬಳಿ ಬಂದ. ಕೇಳಿ ವಾನರ ಸದ್ದುಗಳ ವಾನರೇಶ್ವರ ಸುಗ್ರೀವ ಖುಷಿಪಟ್ಟು ಹೃದಯದಲ್ಲಿ ಶಟಿಸಿದ ತನ್ನ ಬಾಲ. ಅಷ್ಟೊತ್ತಿಗೆ ವಾನರನ್ನು ಕರ್ಕೊಂಡು ಅಂಗದ ಸುಗ್ರೀವ ಒಂದು ಇಳಿತಾ ಇದ್ದ. ಅದನ್ನು ನೋಡಿಕೊಂಡು ಖುಷಿಯಿಂದ ಸುಗ್ರೀವ ತನ್ನ ಬಾಲವನ್ನು ಶಟಿಸಿ ನಿಂತ. ಮುಂದೆ ಮುಂದೆ ಅಂಗದ ಹನುಮ, ಹಿಂದೆ ಹಿಂದೆ ವಾನರ ಸೇನೆ ಇಳಿದರು ತವಕದಿ ಒಂದು ಕುತೂಹಲ, ಉತ್ಸುಕತೆ. ಹೋದ ಕಾರ್ಯ ಯಶಸ್ವಿ ಆಯ್ತಲ್ಲ, ಸೀತೆ ಸುದ್ದಿ ತಿಳಿಸ್ಬೇಕನ್ನುವಂಥ ಒಂದು ತವಕದಲ್ಲಿ ಅವರು ಏನು ಮಾಡಿದ್ರ? ಅಂಗದ ಮತ್ತು ಹನುಮ, ಅವನ ಸೈನಿಕರು, ವಾನರರು ಸುಗ್ರೀವನ ಮುಂದೆ ಇಳಿದರು ವಾನರರು ರಾಮ ಸುಗ್ರೀವರ ಬಳಿ ವಂದಿಸಿ ಕರ ಮುಗಿದು ಹನುಮ ಅಂಗದ. ನೋಡಿ, ಇಲ್ಲಿ ಒಂದು ವಿಶೇಷತೆ ಇದೆ ಭಾರತೀಯರಲ್ಲಿ. ಯಾರೇ ಭೇಟಿಯಾಗಲಿ, ಸಣ್ಣವ ಭೇಟಿಯಾಗಲಿ, ದೊಡ್ಡವ ಭೇಟಿಯಾಗಲಿ, ಒಂದು ನಮ್ಮ ಒಳ್ಳೆಯ ಸಂಪ್ರದಾಯ ಇದೆ. ನಾವು ಪ್ರತಿಯೊಬ್ಬರಿಗೆ ಕರ ಮುಗಿತೀವಿ, ಕೈ ಮುಗಿತೀವಿ. ಕೈ ಯಾಕೆ ಮುಗಿತೀವಿ ಅನ್ನೋದಕ್ಕೆ ಹಿಂದೊಂದು ತತ್ವ ಇದೆ. ಅದೇ ವಾಲ್ಮೀಕಿಯವ್ರ ತತ್ವ ಹೇಳ್ತೇನೆ. ಇದೇನು ನಮ್ಮ ಕಣ್ಣಿಗೆ ಕಾಣಿಸ್ತದೆ ವಿಶ್ವ, ಏನು ವಾಯು ಆಗಿರ್ಬೋದು, ಜಲ ಆಗಿರ್ಬೋದು, ಘನ ಪದಾರ್ಥಗಳಾಗಿರ್ಬೋದು, ಏನು ಕಾಣಿಸ್ತದೆ ಇದೆಲ್ಲವೂ ಬ್ರಹ್ಮಸತ್ವ. ಇದೇ ಮಹಾನಾತ್ಮ, ಇದೇ ದೈವಿ ಶಕ್ತಿ. ಆ ಎಲ್ಲ ಅಂಶಗಳು ಪ್ರತಿ ಒಂದರಲ್ಲಿದ್ದಾವೆ. ಮನುಷ್ಯನಿಗೆ ಕೈ ಮುಗಿದಂದ್ರೆ ಎದುರು ಬರುವಂಥ ದೈವಿ ಶಕ್ತಿ ಕೈ ಮುಗಿದಂಗೆ. ಮನುಷ್ಯ ಕಲ್ಲಿಗೆ ಕೈ ಮುಗಿದಂದ್ರೆ ದೈವಿ ಶಕ್ತಿಯೇ, ಕಲ್ಲಿನಲ್ಲಿ ದೈವಿ ಶಕ್ತಿ ಇದೆ. ನಾವು ಹೇಳ್ತೇವೆ ಕಲ್ಲು ಮೂಕಿದೆ, ಅದು ಏನೂ ಇಲ್ಲ, ಸ್ಪಂದಿಸುವುದಿಲ್ಲ, ಆದಾಗುವುದಿಲ್ಲ. ಇಲ್ಲ, ಅಲ್ಲಿ ಇರುವಂಥ ಅಂಶ ಏನಿದೆ, ಘನ ಪದಾರ್ಥ ಏನಿದೆ ಅದರಲ್ಲಿ, ಮತ್ತು ನೀರಿನ ಅಂಶವೂ ಇರ್ತಿದೆ, ಗಾಳಿನೂ ಅದರಲ್ಲಿ ಇದಾಗ್ತಿರ್ತದೆ. ಇವೆಲ್ಲನೂ ಏನಪ್ಪ ಅಂದ್ರೆ ಬ್ರಹ್ಮಸತ್ವಗಳು, ಇವೆಲ್ಲನೂ ದೈವಿ ಸತ್ವಗಳು ಇವ. ಅದಕ್ಕೆ ಈ ನಮ್ಮ ಪರಂಪರೆ ಇದನ್ನು ಫಸ್ಟ್ ಫಿಲಾಸಫಿ ಇದನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಹೇಳಿದ್ದೇನೆ ಭಾರತೀಯರು. ಭಾರತದಿಂದ ವಾಲ್ಮೀಕಿಯವರ ಯೋಗ ವಾಸಿಷ್ಠದಲ್ಲಿ 6 ಖಂಡಗಳಲ್ಲಿ ಇದೇ ಬರ್ತಿದೆ. ಹೇಗೆ ನಾವು ಮೋಕ್ಷವನ್ನು ಹೊಂದಬೇಕು, ಮೋಕ್ಷ ಅಂದ್ರೇನು? ಮನಸ್ಸಿನ ನಿಯಂತ್ರಣ ಹೆಂಗೆ ಹೊಂದಬೇಕು ಅನ್ನೋ ಕಾಲಕ್ಕನ ಅವರು ಮೊದಲೇದ ಹೇಳ್ತಾರೆ. ನಮ್ಮಲ್ಲಿ ಏನಿರಬೇಕು ಅಂದರೆ ಬಯಕೆ ವೈರಾಗ್ಯ ಇರಬೇಕು. ನಾವು ಎಲ್ಲ ಬಯಕೆಗಳನ್ನು ತ್ಯಾಗ ಮಾಡುವ ವೈರಾಗ್ಯವನ್ನು ಹೊಂದಿದಾಗ ಮಾತ್ರ ನಾವು ಮೋಕ್ಷದ ಮಾರ್ಗದಲ್ಲಿ ಚಲಿಸಲಿಕ್ಕೆ ಸಾಧ್ಯ ಅನ್ನುವಂಥ ಈ ಒಂದು ಫಿಲಾಸಫಿ ಅದರ ಹಿಂದಿದೆ. ಅದಕ್ಕೆ ಇಲ್ಲಿ ನಾವು ಏನು ಮಾಡ್ತೇವೆ? ಪ್ರತಿಯೊಬ್ಬರಿಗೆ ಕೈ ಮುಗಿತೇವೆ. ಅದು ಗಾಂಧಿಯವರಲ್ಲಿತ್ತು ನೋಡಿ. ಯಾವುದೇ ಒಂದು ಆಫೀಸ, ಸಣ್ಣ ಮಗು ಬಂದರೆ, ಒಬ್ಬ ಮನುಷ್ಯ ಎದುರಿಗೆ ಬಂದಂದ್ರೆ ಕೈ ಮುಗಿತಿದ್ರು. ಕೈ ಮುಗಿಯೋದು ತಪ್ಪಲ್ಲ. ಅದು ಕಲ್ಲಿಗೆ ಕೈ ಮುಗಿದು ತಪ್ಪಲ್ಲ, ಗಿಡಕ್ಕೆ ಕೈ ಮುಗಿದು ತಪ್ಪಲ್ಲ, ಮೂರ್ತಿ ಕೈ ಮುಗಿದು ತಪ್ಪಲ್ಲ. ಯಾಕಂದರೆ ಎಲ್ಲದರಲ್ಲಿನೂ ಸತ್ವ ಇದೆ, ಬ್ರಹ್ಮಸತ್ವ ಇದೆ. ನಾವು ಎರಡೂ ಒಪ್ತೇವೆ. ನಿರಾಕಾರ ಇದ್ದಾನೆ. ನಿರಾಕಾರ ಅಂದ್ರೆ ಏನು? ಎಲ್ಲ ಕಾಣಿಸಲ್ಲ, ಎಲ್ಲರಾಗದಾನೆ. ಎಲ್ಲದರಾಗದಾನೆ. ಪ್ರತಿ ಕಣದಲ್ಲಿಯೂ ದೈವಿ ಶಕ್ತಿ ಇದೆ, ಕಣದಲ್ಲಿಯೂ ಇದೆ. ಅದಕ್ಕೆ ಪ್ರತಿಯೊಂದರಲ್ಲಿನೂ ದೈವಿ ಶಕ್ತಿಯನ್ನು ಕಾಣುವ ಒಂದು ಪರಂಪರೆ, ಸಂಸ್ಕೃತಿ ಅದು ಭಾರತೀಯರಾಗಿ. ಜಂಬೂದ್ವೀಪದ ಸಂಸ್ಕೃತಿ ಈಗೇನೋ ಒಡೊಡೆದು ಹೋಗೈತಿ, ಆದರೂ ಕೂಡ ಪ್ರಾಕ್ಟೀಸ್ ಇದೆ. ನೀವು ಕ್ಯಾಸ್ಪಿಯನ್ ಸೀದಿಂದ ಹಿಡ್ಕೊಂಡು ನೀವು ಈ ಕಡೆ ಜಪಾನ್ ದಾಟಿ ಈ ಒಂದು ಮಧ್ಯ ಭಾಗದಾಗ ನೋಡಿದರೆ ಈ ಪರಂಪರೆ ಇದೆ, ಇನ್ನೂ ಜೀವಂತವಾಗಿದೆ. ಅದಕ್ಕೆ ಇಲ್ಲೇನು ಮಾಡ್ತಾರೆ ಅವರು? ಅಂಗದ ಮತ್ತು ಎಲ್ಲರೂ ಬಂದ್ಕೊಂಡು ಮೊದಲು ಅವರ ಮುಂದೆ ಕೈ ಮುಗಿತಾರೆ. ತಿಳಿಸಿದ ಹನುಮ ಮುಂದೆ ಅಂಗದ ಹನುಮ, ಹಿಂದೆ ವಾನರ ಹಿಂದೆ ಇಳಿದರು ವಾನರರು ರಾಮ ಸುಗ್ರೀವರ ಬಳಿ ವಂದಿಸಿ ಕರ ಮುಗಿದರು ಹನುಮ ಮತ್ತು ಅಂಗದ. ಇವರು ಕೂಡ ಕೈ ಮುಕ್ಕೊಂಡು ನಿಲ್ತಾರೆ. ತಿಳಿಸಿದ ಹನುಮ ರಾಮನಿಗೆ ಸೀತೆ ಜೀವಂತವಿರುವ ಮತ್ತು ರಾಮನ ಧ್ಯಾನದಲ್ಲಿರುವ ವಾರ್ತೆ.
ಹನುಮಂತ ಮೊದಲೇದೇ ಹೇಳಿಬಿಡ್ತಾನೆ, ಸೀತೆ ಜೀವಂತವಾಗಿದ್ದಾಳೆ, ನಿತ್ಯ ಅವಳು ತನ್ನ ಪತಿಯಾದ ರಾಮನ ಧ್ಯಾನದಲ್ಲಿದ್ದಾಳೆ ಅನ್ನೋದನ್ನು ಏನು ರಾಮ ಬಯಸಿದ್ದಲ್ಲ ಅವ ಹೇಳಿಬಿಟ್ಟ. ಎಲ್ಲ ಕಥೆಗಳನ್ನು ಹೇಳಕ್ಕೆ ಹೋಗಲಿಲ್ಲ, ಫಸ್ಟನ್ನು ಹೇಳಿಬಿಟ್ಟ, ನೋಡಪ್ಪ ಸೀತೆ ಜೀವಂತವಾಗಿದ್ದಾಳೆ, ಸದಾ ನಿನ್ನ ಧ್ಯಾನದಲ್ಲಿದ್ದಾಳೆ. ಪರಪುರುಷನ ಆಧೀನದಲ್ಲಿದ್ದರೂ ಕೂಡ, ವಶದಲ್ಲಿದ್ದರೂ ಕೂಡ, ಬಂಧನದಲ್ಲಿದ್ದರೂ ಕೂಡ ಅವಳು ಚಂಚಲೆ ಅಲ್ಲ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ, ತತ್ವಜ್ಞಾನಿಗಳು ಕೂಡ ಹೇಳ್ತಿರ್ತಾರೆ, ಸ್ತ್ರೀ ಚಂಚಲೆ. ಅವಳು ಹೀಗಲ್ಲ, ಒಂದು ಬಳ್ಳಿ ಇದ್ದಂಗೆ. ಬಳ್ಳಿ ಏನು ಮಾಡ್ತಿದೆ, ಸಮೀಪ ಇದ್ದಂಥ ಗಿಡವನ್ನು ಸುತ್ತಕೊಂಡು ಬೆಳೀತಿದ್ದ, ಆಶ್ರಯ ಬೇಕಾಗ್ತಿದೆ ಅದಕ್ಕೆ, ನಿತ್ಯ ಆಶ್ರಯ ಹುಡ್ಕೊಂತ ಅಡ್ಡಾಡ್ತಿರ್ತದೆ. ಭಾಳಷ್ಟು ಜನ ಇವಳು ಸ್ವಭಾವವನ್ನು, ಹೆಣ್ಣಿನ ಸ್ವಭಾವವನ್ನು ಬಳ್ಳಿಗೆ ಹೋಲಿಸ್ತಾರೆ. ಬಳ್ಳಿ ಹೆಣ್ಣಂದರೆ ಅದು ದುರ್ಬಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಸೀತೆ ಪ್ರಕರಣದಲ್ಲಿ ವಿಷಯದಲ್ಲಿ ಬಂದಾಗ ಸ್ಪಷ್ಟತೆ ಬರ್ತಿದಿಲ್ಲ. ಹೆಣ್ಣು ದುರ್ಬಲ ಅಲ್ಲ, ಮನಸ್ಸು ಎಷ್ಟು ಗಟ್ಟಿ ಮಾಡ್ತಾಳಲ್ಲ ಅಷ್ಟು ಆಕೆ ಸಬಲರಾಗಿರ್ತಾಳೆ. ಅದನ್ನೇ ಸಂಕೇತ ಹೇಳ್ತಾನೆ ನೋಡು. ವರ್ಷಗಂಟ್ಲೆ ರಾವಣನ ಅಧೀನದಲ್ಲಿದ್ದರೂ ಕೂಡ, ಬಂಧನದಲ್ಲಿದ್ದರೂ ಕೂಡ, ಸುಖ ಭೋಗಗಳು ಇದ್ದರೂ ಕೂಡ ಅವು ಯಾವುದನ್ನೂ ಅವಳು ಸಮೀಪ ತಗೊಳ್ಳದ ನಿಮ್ಮ ಧ್ಯಾನದಲ್ಲಿ ಇದ್ದಾಳೆ, ರಾಮನ ಧ್ಯಾನದಲ್ಲಿ ಇದ್ದಾಳೆ ಅಂಥೇಳಿ ಹನುಮ ರಾಮನಿಗೆ ಹೇಳ್ತಾನೆ. ರಾಮ ಲಕ್ಷ್ಮಣರು ಹರುಷಿತರಾದರು. ಸೀತೆ ಸಿಕ್ಕಳು ಅಮೃತವಾಣಿ ಕೇಳಿ. ಹನುಮನ ಬಾಯಿಂದ ಸೀತೆ ಸಿಕ್ಕಳು ಅನ್ನೋದೇ ಅವರ ಪಾಲಕ್ಕೆ ಅಮೃತವಾಣಿ ಆಯಿತು. ಅಂದರೆ ಅವ್ರಿಗೆ ಜೀವ ತುಂಬಿದಂಗೆ ಆಯಿತು. ಸೀತೆ ಸುದ್ದಿಲ್ಲದ ಅವರು ಸತ್ತ ಹೆಣಗಳಾಗಿ ನಡೀತಾ ಸುಮ್ಮ ಸೀತೆ ಹುಡುಕು ಸಲುವಾಗಿ ಜೀವಂತ ಇದ್ದಂಗಿದ್ರು. ಅವರು ನಡೆದಾಡೋ ಹೆಣಗಳಿದ್ದಂಗಿದ್ದರು ರಾಮ ಮತ್ತು ಲಕ್ಷ್ಮಣ. ಯಾವಾಗ ಸೀತೆ ಸುದ್ದಿ ಹನುಮನಿಂದ ಕಿವಿಗೆ ಬೀಳುತ್ತಿದ್ದೇನೋ ಆ ಸುದ್ದಿನ ಅವರಿಗೆ ಅಮೃತವಾಗ್ತಿದೆ. ಪುನಃ ಅವರು ಚೇತರಿಸಿಕೊಳ್ತಾರೆ. ಸುಗ್ರೀವ ವಿಶ್ವಾಸ ನುಡಿ ಕೇಳಿದ್ದ ಲಕ್ಷ್ಮಣನತ್ತ ಬೀರಿದನು ತನ್ನ ಸಂತೋಷ ನೋಟವನ್ನು. ಈ ಹನುಮಾನನ ಬಾಯಿಂದ ಏನು ಇದನ್ನು ಕೇಳ್ತಾನಲ್ಲ ಸುಗ್ರೀವ, ವಿಶ್ವಾಸದಿಂದ ಕೇಳಿದ ಇದನ್ನು, ಹನುಮನ ಮಾತುಗಳನ್ನು ಅಗದಿ ವಿಶ್ವಾಸದಿಂದ ಕೇಳ್ತಾರೆ. ಕೇಳುತ್ತಲೇ ಸುಗ್ರೀವ ಲಕ್ಷ್ಮಣತ್ತ ಕಣ್ಣು ಬೀರ್ತಾನೆ. ಲಕ್ಷ್ಮಣಿಗೆ ಸದ್ನೆ ಮಾಡಿ ಹೇಳ್ತಾನೆ, ನೋಡಪ್ಪ ಸೀತೆ ಜೀವಂತ ಇದ್ದಾಳೆ, ಕೆಲಸ ಸೀತೆ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಯ್ತಲ್ಲ ಅಂಥೇಳಿ ಒಂದು ಸಂಕೇತದಿಂದ ಲಕ್ಷ್ಮಣಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾನೆ. ನೋಡಿದ ರಾಮ ಸಂತೋಷದಿ ಕಾರ್ಯ ಸಾಧಕನು. ಹನುಮನಿಗೆ ರಾಮನಿಗೆ ಸೀತೆ ಜೀವಂತ ಇದ್ದಾಳ, ರಾಮನ ಧ್ಯಾನದಲ್ಲಿದ್ದಾಳಂತ ಇದೇನು ಸುದ್ದಿ ಕೇಳಿದಲ್ಲ, ಹನುಮನನ್ನೇ ನೋಡ್ತಾ ನಿಂತು ಬಿಟ್ಟ ರಾಮ ಮೈಮರ್ತು. ಸಾಧಕನನ್ನು, ನನ್ನ ಪಾಲಿಗೆ ನೀನು ಏನಪ್ಪ ಎಂಥ ಸುದ್ದಿ ತಂದೆ, ನನಗೆ ಮತ್ತು ಜೀವ ತುಂಬಿದಂಗೆ ಆಯ್ತಲ್ಲ. ಸಂತೋಷದಿಂದ ರಾಮ ರವೆ ಇಕ್ಕದೆ ಹನುಮನನ್ನೇ ನೋಡ್ತಾ ನಿಂತು ಬಿಡ್ತಾನೆ. ಋಷಮುಖದಲ್ಲಿ ಬಂದಿಳಿದ ಅಂಗದ ಹನುಮ ವಾನರರು ವಂದಿಸಿ ರಾಮ ಲಕ್ಷ್ಮಣರಿಗೆ ಸುಗ್ರೀವರಿಗೆ ರಾಮನ ಮುಂದೆ ನಿರೂಪಿಸಿದರು. ವಾನರರು ಸೀತೆಗೆ ರಾಕ್ಷಸಿಯರ ಕಾಟ, ರಾವಣನ 2 ಮಾಸಗಳು ಮುಂದುವರೆದು ಹೇಳ್ತಾರವರು. ಸೀತೆಗಂತೂ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾರೆ. ರಾವಣ ಹೇಳಿಬಿಟ್ಟನ, ಯಾವುದೈತಲ್ಲ ಅದನ್ನು ನೀವು ಅವಳನ್ನು ಗಿಫ್ಟ್ ಕೊಟ್ಟರೆ ಬಗ್ಗೆ ಇದನ್ನು ಮಾಡಿಸ್ರಿ, ಅವರಿಗೆ ಮನಸ್ಸೊಲಿಸ್ರಿ, ಸಂಧಾನ ಮೂಲಕ ಮನಸ್ಸೊಲಿಸ್ರಿ. ಇಲ್ಲಂದರೆ ಯಾವುದಕ್ಕೆ ಕೇಳಿ ಅಂದ್ರೆ ನೀವು ಏನು ತಿಳಿದಿತ್ತು ಅದನ್ನು ದಂಡವನ್ನು ಹೊಡೀರಿ ಬಡೀರಿ ಒಟ್ಟಾಕಿನ ನನ್ನ ಮದುವೆ ಮಾಡ್ಕೊಳ್ಳೋಂಗೆ ಮನಸ್ಸನ್ನು ಒಪ್ಪಿಸಿರಂತ ಆಜ್ಞೆ ಕೊಟ್ಟಿರ್ತಾನೆ. ಈ ರೀತಿಯಿಂದಾಗಿ ಈ ಒಂದು ಕಾರಣದಿಂದಾಗಿ ರಾಕ್ಷಸಿಯರು ಸೀತೆಗೆ ದೈಹಿಕವಾಗಿಯೂ ಪೀಡಿಸ್ತಿರ್ತಾರೆ, ಮಾನಸಿಕವಾಗಿಯೂ ಪೀಡಿಸ್ತಿರ್ತಾರೆ. ಅದನ್ನು ಯಾವ ರೀತಿ ಅವರು ಪೀಡಿಸ್ತಾ ಇದ್ದಾರೆ ಅನ್ನೋದನ್ನು ಹನುಮ ವಾನರಿಗೆ ಹೇಳಿರ್ತಾನೆ, ಈ ಹಂಚ್ಕೊಂಡಿರ್ತಾನೆ, ಎಲ್ಲರೂ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಸೀತೆಗೆ ರಾವಣ ನೀಡಿದ 2 ಮಾಸಗಳ ತಿಂಗಳ ಗಡುವನ್ನು ಸಹಿತ ಹೇಳ್ತಾವೆ. ಇದು ಸುದ್ದಿಯನ್ನು ಮುಟ್ಟಿಸ್ತಾನೆ. ನೀವು 2 ತಿಂಗಳ ಆಕಿಂದ ಬಂಧನದಿಂದ ಮುಕ್ತಿ ಮಾಡಲಿಲ್ಲ ಅಂದ್ರೆ ಅವ ಆಕಿನ ಕೊಲ್ತಾನೆ, ಮತ್ತು ಆಕೆಯೂ ಅಷ್ಟ್ರಾಗನ ಶಿವಸಾಡಿ ಮಾಡ್ಕೊಳ್ತಾರಂತ ಹೇಳ. ನಿಮ್ಮ ಹತ್ರ ಇದ್ದದ್ದು ಕೇವಲ 2 ತಿಂಗಳ ಅವಧಿ ಮಾತ್ರ ಅನ್ನುವಂಗೆ ಸೂಚ್ಯವಾಗಿ ವಾನರರು ಹನುಮ ಎಲ್ಲರೂ ಕೂಡಿ ರಾಮ ಲಕ್ಷ್ಮಣ ಸುಗ್ರೀವರಿಗೆ ಹೇಳ್ತಾರೆ. ಇನ್ನು ಈ ಮಾತುಗಳನ್ನು ಕೇಳುತ್ತಾ ಇವರಲ್ಲಿ ಏನು ಒಂದು
ಪ್ರತಿಕ್ರಿಯೆ ಮೂಡ್ತಿದೆ ಮತ್ತು ಏನು ನಿರ್ಧಾರ ತಗೊಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.